ಸುದ್ದಿ ನಿಧಿ ಹೆಸರಿನಲ್ಲಿ ಸುಲಿಗೆಯ ಸುದ್ದಿ. ನಿಧಿ ಹೆಸರಿನಲ್ಲಿ ಜನರನ್ನ ಯಾಮಾರಿಸ್ತಾ ಇದ್ದಂತಹ ನಕಲಿ ಬಾಬಾ ಈಗ ಅಂಧರಾಗಿದ್ದಾನೆ. ನಿಧಿ ಹುಡುಕಿ ಕೊಡ್ತೀನಿ ಅಂತ ಕೋಟ್ಯಾಂತರ ರೂಪಾಯಿ ಸುಲಿಗೆ ಮಾಡಿದಂತಹ ಬಾಬಾ ವಿಜಯಪುರದ ನಕಲಿ ಬಾಬಾ ಇದ್ದ. ಮಹಾರಾಷ್ಟ್ರದಲ್ಲಿ ಲಾಕ್ ಆಗಿದ್ದಾನೆ. ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯಲ್ಲಿ ನಕಲಿ ಬಾಬಾ ಸುಲಿಗೆ ಮಾಡ್ತಾ ಇದ್ದ. ಕೋಟ್ಯಾಂತರ ರೂಪಾಯಿ ಹಣ ಸುಲಿಗೆ ಮಾಡಿದ್ದಾನೆ. ನಕಲಿ ಬಾಬಾ ಮೊಹಮ್ಮದ್ ಖಾದರಿ ಶೇಖ್, ಆತನಿಂದ ಆದಂತಹ ದೋಖಾ ಇದು. ಸೊಲ್ಲಾಪುರದ ಗೋವಿಂದ ವಂಜಾರಿಗೆ 1,87,00,000 ರೂಪಾಯಿ ವಂಚನೆ ಮಾಡಿದ್ದಾನೆ. ವಂಜಾರಿ ಜಮೀನಿನಲ್ಲಿ 1 ಹಂಡೆಯಷ್ಟು ಚಿನ್ನ ಇದೆ ಅಂತ ನಂಬಿಸಿದ್ದ ಈ ನಕಲಿ ಬಾಬಾ. ಪೂಜೆ ಮಾಡಬೇಕು, ಗೋಲ್ಡ್ ಮೆಟಲ್ ಡಿಟೆಕ್ಟರ್ ತರಬೇಕು ಅಂತ ಕೋಟ್ಯಾಂತರ ರೂಪಾಯಿ ಹಣವನ್ನ ವಸೂಲಿ ಮಾಡಿದ್ದಾನೆ. ಜನರನ್ನ ನಂಬಿಸೋದಿಕ್ಕೆ ಭಯಂಕರ ಕಥೆ ಕಟ್ಟಿದ್ದ ಈ ನಕಲಿ ಬಾಬಾ. ನಿಮ್ಮ ಜಮೀನಿನಲ್ಲಿ ನಿಧಿ ಇದೆ, ಅದನ್ನ ತೆಗಿತೀರಿ, ಹಾಗಾಗಿ ಹಣ ಬೇಕು. ಜನರನ್ನ ನಂಬಿಸ್ತಾನೆ ಬಂದ. ತಾನೇ ಒಂದು ತಾಮ್ರದ ಹಂಡೆಯನ್ನ ತಂದು ಜಮೀನಿನಲ್ಲಿ ಹೂತಿಟ್ಟಿದ್ದ. ಹಂಡೆಯ ಒಳಗೆ ಕಪ್ಪು ಇದ್ದಿಲು ತುಂಬಿ ಜಮೀನಿನಲ್ಲಿ ಹೂಳುತ್ತಾ ಇದ್ದ. ಅದಾದ ನಂತರ ಅದನ್ನ ಜಮೀನು ಮಾಲೀಕರ ಎದುರು ತೆಗೆದು ತೋರಿಸ್ತಾ ಇದ್ದ. ಪೂಜೆ ಸರಿಯಾಗಿ ಆಗಿಲ್ಲ, ಹೀಗಾಗಿ ಬಂಗಾರ ಕಪ್ಪಾಗಿದೆ ಅಂತ ಕಥೆ ಕಟ್ಟಿದ್ದ ಈ ನಕಲಿ ಬಾಬಾ ಮೊಹಮ್ಮದ್ ಖಾದರಿ ಶೇಖ್. ಪೂಜೆ ಮಾಡಿಸಿದ್ರೆ ಇದ್ದಿಲು ಬಂಗಾರ ಆಗುತ್ತೆ ಅಂತ ನಂಬಿಸ್ತಾ ಇದ್ದ. ಇದ್ದಿಲು ಬಂಗಾರ ಆಗುತ್ತೆ ಅಂತ ಹೇಳಿ ಹಣ ಪೀಕ್ತಾ ಇದ್ದ ನಕಲಿ ಬಾಬಾ. ಈ ನಕಲಿ ಬಾಬಾನ ವಿರುದ್ಧ ದೂರು ಕೊಡೋದಕ್ಕೂ ಜನ ಹೆದರ್ತಾ ಇದ್ರು. ಧೈರ್ಯ ಮಾಡಿ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾರೆ ಗೋವಿಂದ್. ಮೋಸ ಹೋಗಿದ್ದ ಗೋವಿಂದ್ ವಂಜಾರಿಯಿಂದ ಕೊನೆಗೂ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಆತ ದೂರು ಕೊಡ್ತಾರೆ. ಎಫ್ಐಆರ್ ದಾಖಲಿಸಿಕೊಂಡು ನಕಲಿ ಬಾಬಾನನ್ನ ಸೊಲ್ಲಾಪುರ ಪೊಲೀಸರು ಬಂಧಿಸಿದ್ದಾರೆ. 2 ತಾಮ್ರದ ಹಂಡೆಗಳು, ಮಾಟ ಮಂತ್ರಕ್ಕೆ ಬಳಸುವ ತಾಮ್ರದ ವಸ್ತನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ನಕಲಿ ಬಾಬಾನನ್ನ ಸೊಲ್ಲಾಪುರ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಎಲ್ಲಿಯವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಸೊ ಈ ನಕಲಿ ಬಾಬಾ ಯಾವ ರೀತಿ ಮೋಸ ಮಾಡ್ದ, ಎಷ್ಟು ಜನರಿಗೆ ಮೋಸ ಮಾಡ್ದ, ಏನೆಲ್ಲ ಈಗ ಡೀಟೇಲ್ಸ್ ಸಿಗ್ತಾ ಇದೆ? ಎಸ್ ವಿನಯ್, ಕಳ್ಳ ಬಾಬಾನ ಬಂಡವಾಳಗೆ ಬಯಲಾಗಿರುವಂತದ್ದು. ಅದರಲ್ಲೂ ಸಹ ಈತ ಬಂಗಾರವನ್ನ ಹುಡುಕೊಡ್ತೀನಿ, ನಿಮ್ಮ ಜಮೀನಲ್ಲಿ ಹಂಡೆಗಟ್ಲೆ ಬಂಗಾರ ಇದೆ, ಅದನ್ನ ನಾನು ತಲಾಶ್ ಮಾಡ್ತೀನಿ ಅಂತ ಹೇಳಿ ಜನರನ್ನ ಮೋಸ ಮಾಡ್ತಾ ಇದ್ದ. ಸೊಲ್ಲಾಪುರ ಜಿಲ್ಲೆ ಆಗಿರ್ಬೋದು, ಸಾತಾರ ಜಿಲ್ಲೆ ಆಗಿರ್ಬೋದು, ಮಹಾರಾಷ್ಟ್ರ ಭಾಗದಲ್ಲಿ ಈತನ ಕಾರ್ಯಾಚರಣೆ ಬಹಳನೇ ಜೋರಾಗಿತ್ತು. ಅದರಲ್ಲೂ ಕರ್ನಾಟಕದಲ್ಲಿ ಕಡಿಮೆ, ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಈತನ ಓಡಾಟ ಇತ್ತು. ಅದರ ಹತ್ತಿರದಲ್ಲಿ ಮಹಾರಾಷ್ಟ್ರ ಇರೋದ್ರಿಂದಾಗಿ ಅಲ್ಲಿ ಜನರನ್ನ ಯಾಮರ್ಸಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದ. ಅವರ ಜಮೀನುಗಳ ಮೊದಲಿಗೆ ಏನ್ ಮಾಡೋದು, ಅವರ ಜಮೀನುಗಳಿಗೆ ಹೋಗೋದು. ಜಮೀನುಗಳಿಗೆ ಹೋಗಿ ನಿಮ್ಮ ಜಮೀನಲ್ಲಿ ಒಂದು ಹಂಡೆಯಷ್ಟು ಏನಂತಂದ್ರೆ ಬಂಗಾರ ಇದೆ, ಅದನ್ನ ಹೊರಗೆ ತೆಗಿಬೇಕು, ಪೂಜೆ ಪುನಸ್ಕಾರಗಳಾಗಬೇಕಾಗತ್ತೆ, ಕೆಲವೊಂದಿಷ್ಟು ವಿಧಿವಿಧಾನಗಳಾಗಬೇಕಾಗತ್ತೆ, ಅದಕ್ಕೊಂದಿಷ್ಟು ಜಡಿ ಬೂಟಿಗಳನ್ನ ತರಬೇಕಾಗತ್ತೆ, ಅದಕ್ಕೆ ಇಷ್ಟು ಖರ್ಚಾಗತ್ತೆ ಅಂತ ಹೇಳ್ತಾ ಇದ್ದ. ಆ ಖರ್ಚನ್ನ ಕೊಟ್ಟ ಮೇಲೆ ತಾನೇ ಒಂದು ಅಡ್ವಾನ್ಸ್ ಆಗಿ ಎಲ್ಲ ತಾಮ್ರ ತಪ್ಪೆಲೆಯನ್ನು ಹುತ್ತಿರ್ತಿದ್ದ. ಅದನ್ನ ವಾಪಸ್ ಹೊರಗಡೆ ತೆಗೆದಾಗ ಅದರಲ್ಲಿ ಇದ್ದಲ್ಲಿಯನ್ನ ತುಂಬಿರ್ತಿದ್ದ. ಅದನ್ನ ತೋರಿಸಿ, ಇಲ್ಲ ಬಂಗಾರ ಇದೆ ಆದ್ರೆ ಅದು ಕಪ್ಪು ಬಣ್ಣದಲ್ಲಿ ಆಗಿದೆ, ಇದನ್ನ ಒರಿಜಿನಲ್ ಬಂಗಾರ ಮಾಡ್ಬೇಕಾದ್ರೆ ಇನ್ನಷ್ಟು ಖರ್ಚು ಮಾಡ್ಬೇಕಂತ ಹೇಳಿ ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡ್ತಾ ಇದ್ದ. ಮಹಾರಾಷ್ಟ್ರದ ಬಹಳಷ್ಟು ಕಡೆಯಲ್ಲಿ ಜನರಿಗೆ ಈ ರೀತಿಯಾಗಿ ಮೋಸ ಮಾಡಿದ. ಕಡೆಗೆ ಏನಂತಂದ್ರೆ ಗೋವಿಂದ್ ಅನ್ನುವಂಥವ್ರಿಗೆ 1,87,00,000 ರೂಪಾಯಿ ಅಷ್ಟು ಟೋಪಿ ಹಾಕಿದಾನೆ, ಬಂಗಾರ ತೆಗೆದುಕೊಡ್ತೀನಿ ಅಂತ ಹೇಳಿ. ಆ ರೀತಿ ಹೇಳಿ ಪರಾರಿಯಾದವನು ವಾಪಸ್ ಸಿಕ್ಕೇ ಇರ್ಲಿಲ್ಲ. ಕೊನೆಗೆ ಗೋವಿಂದ್ ಅವರು ಸೊಲ್ಲಾಪುರ ಪೊಲೀಸರ ಗಮನಕ್ಕೆ ತಂದಿರ್ತಾರೆ. ಅಲ್ಲಿನ ಕ್ರೈಮ್ ಬ್ರಾಂಚ್ ಪೊಲೀಸರು ಒಂದು ಕಾರ್ಯಾಚರಣೆಯನ್ನು ನಡೆಸಿ ಈ ಬಾಬಾನನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಬಾಬಾ ಮೂಲತಃ ವಿಜಯಪುರದವನೇ. ವಿಜಯಪುರದಲ್ಲಿ ಹತ್ತಿರದ ಮಹಾರಾಷ್ಟ್ರದ ಜಿಲ್ಲೆಗಳಲ್ಲಿ ಈತ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದ. ಅಲ್ಲಿ ಯಾರ್ಯಾರು ಜನರು ಸಿಗ್ತಾರೋ ಅಂತವ್ರಿಗೆ ಮೋಸ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದ. ಈ ರೀತಿಯ ಕೊನೆಗೂ ಸಹ ಎಂತಂದ್ರೆ ಈ ನಕಲಿ ಬಾಬಾನ ಬಂಡವಾಳ ಬಯಲಾಗಿರುತ್ತದೆ. ವೀನಾ, ಥ್ಯಾಂಕ್ ಯು ಷಡಕ್ಷರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.